ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ನಮಸ್ಕಾರ. ಈ ದಿನ ಮಾರ್ಚ್ ತಿಂಗಳ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕೆ ಮುನ್ನ ಕೆಲವು ವಿಚಾರಗಳನ್ನ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ಬಹಳಷ್ಟು ಮಿಸ್ಟೇಕ್ಗಳಾಗ್ತವೆ. ಜ್ಯೋತಿಷರು ಯಾರು ಅಂತ ನಮಗೆ ಗೊತ್ತಾಗಲ್ಲ, ನಿಜವಾದ ಜ್ಯೋತಿಷರು ಯಾರು ಅಂತಾನೆ ಗೊತ್ತಾಗಲ್ಲ. ಯಾಕೆಂತಂದ್ರೆ ಮೊದಲನೇದಾಗಿ ಜ್ಯೋತಿಷದಲ್ಲಿ ಆ ವ್ಯಕ್ತಿ ಪರಿಣಿತಿ ಇದೆ ಅಂತಂದ್ರೆ, ನೀವು ಯಾವ ಬರ್ತ್ ಟೈಮ್ ನ ಕೊಟ್ಟಿರ್ತೀರಾ ಅದೇ ಬರ್ತ್ ಟೈಮ್ ನ ನಮ್ಮದೇ ನಿಮ್ಮ ಲಗ್ನ ಯಾವುದು ಅಂತ ತಿಳ್ತಾನೆ. ಇದಕ್ಕೆ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತಾರೆ. ನೀವು ಕೊಟ್ಟಿರೋ ಸಮಯವನ್ನ ಹಿಂದೆ ನಡೆದಿರುವ ಜೀವನದ ಘಟನೆಗಳಿಗೆ ಲಿಂಕ್ ಮಾಡಿ, ನೀವು ಕೊಟ್ಟಿರುವಂತಹ ಸಮಯ ಇದೆ ಅಂತ ನಿಮ್ಮ ಲಗ್ನವನ್ನು ಕಂಡುಹಿಡಿತಾನೆ. ಯಾಕೆಂದ್ರೆ ಒಂದೇ ರಾಶಿಯಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ, ಬಟ್ ಒಂದೇ ಲಗ್ನದಲ್ಲಿ ತುಂಬಾ ಕಡಿಮೆ ಚಾನ್ಸಸ್ ಆ ಲಗ್ನ ಆ ಡಿಗ್ರಿ ವೈಸ್ ಹುಟ್ಟೋಕ್ ಸಾಧ್ಯ. ಓಕೆನಾ? ಸೊ ಎರಡನೇದಾಗಿ ಬಂದು ಹಿಂದಿನ ಘಟನೆಗಳು ಹೇಳಿದ ನಂತರ, ಲಗ್ನವನ್ನು ತಿದ್ದಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳ್ತಾರೆ. ಹಾಗೇನೆ ಪರಿಹಾರಗಳನ್ನು ಸೂಚಿಸುವಾಗ ಮೊದಲನೇದಾಗಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಸೂಚಿಸಬೇಕು. ಎರಡನೇದಾಗಿ ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿರುವಂತಹ ಮಂತ್ರ ಜಪಗಳು, ದಾನಗಳ ಬಗ್ಗೆ ಹೇಳಬೇಕು. ಈ ಜಮ್ ಸ್ಟೋನ್ಸ್ ಬಗ್ಗೆ, ರುದ್ರಾಕ್ಷಿಗಳ ಬಗ್ಗೆ, ಕರುಮುಲಿಮಾಲ ಬಗ್ಗೆ, ಅಥವಾ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಬೇರೆ ಏನಾದ್ರು ಬಾಲಿಶವಾಗಿರುವಂತದ್ದು ಪರಿಹಾರಗಳು ಹೇಳಿದ್ರೆ ಯಾವ ಕಾರಣಕ್ಕೂ ಅದನ್ನ ನಂಬಬೇಡಿ. ಮಂತ್ರ ಜಪಗಳು, ದಾನಗಳು ಮಾತ್ರ ನೀವು ಎಫೆಕ್ಟಿವ್. ಅಂದ್ರೆ ಯಾವ ಬಡವರು ಯಾರು ಬೇಕಾದ್ರೂ ಇದನ್ನ ಮಾಡಬಹುದು. ಇದ್ರಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ. ಇದು ಪರಾಶರ ಮಹರ್ಷಿ ಕೊಟ್ಟಿರುವಂತಹ ರೆಮಿಡೀಸ್. ಇದಾದ ನಂತರದಲ್ಲಿ ಜೆಮ್ ಸ್ಟೋನ್ಸ್ ಬಗ್ಗೆ ಇನ್ಯಾವ್ದ್ರ ಬಗ್ಗೆ ಕೂಡ ಉಲ್ಲೇಖ ಇಲ್ಲ, ನಾನು ಆಲ್ರೆಡಿ ಹೇಳಿದೆ, ಅಂತ ಯಾವ್ದು ಫಾಲೋ ಮಾಡಕ್ಕೆ ಹೋಗ್ಬೇಡಿ. ಇಷ್ಟ ಆದ ನಂತರ ನಿಮ್ಮ ಡೆಸ್ಟಿನಿಯಲ್ಲಿ ಎಲ್ಲದನ್ನು ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಈಗ ಕೆಲವು ಘಟನೆಗಳನ್ನು ಚೇಂಜ್ ಮಾಡಬಹುದು. ಇದರಲ್ಲಿ ಪ್ರಾರಬ್ಧ, ಸಂಚಿತ, ಕ್ರಿಯಾಮಾನ ಕರ್ಮ ಅಂತ, ಅದರಲ್ಲಿ ದೃಢ ಕರ್ಮ ಅಂತೆಲ್ಲ ಇದೆ. ಸೊ ಇದು ಡೀಪರ್ ಸಬ್ಜೆಕ್ಟ್. ಕರ್ಮದ ಅನುಸಾರವಾಗಿ ಕೆಲವನ್ನ ಚೇಂಜ್ ಮಾಡ್ಕೋಬಹುದು, ಕೆಲವನ್ನ ಆಗಲ್ಲ. ಅದು ಆ ಗೈಡೆನ್ಸ್ ನ ಕೊಡ್ಬೇಕು. ಆ ಕೌನ್ಸಿಲಿಂಗ್ ನಾವು ಒಬ್ಬ ಕ್ಲೈಂಟ್ಗೆ ಮಾಡ್ಬೇಕಾಗತ್ತೆ. ಈ ಒಂದು ನೈತಿಕತೆಯನ್ನ ಒಬ್ಬ ಜ್ಯೋತಿಷಿ ಇಟ್ಕೋಬೇಕಾಗತ್ತೆ. ಸೊ ಆ ರೀತಿ ಇಟ್ಕೊಂಡಾಗ ಮಾತ್ರ ನಮ್ಮ ಹತ್ರ ಬಂದಂತಹ ಒಬ್ಬ ವ್ಯಕ್ತಿಗೆ ನಾವು ಸರಿಯಾಗಿರೋ ಮಾರ್ಗದರ್ಶನ ನೀಡಬಹುದು. ಸುಮ್ಮನೆ ಅವರು ಸಂಪಾದನೆಗೋಸ್ಕರ ಇನ್ನೊಂದಕ್ಕೋಸ್ಕರ ಎದುರಿಸಿ ಹಣ ತಗೊಂಡ್ರೆ ತಪ್ಪಾಗುತ್ತೆ. ಸೊ ಇದು ಬಹಳ ಮುಖ್ಯ. ಜೊತೆಯಲ್ಲಿ ಪೂಜೆಗಳ ಬಗ್ಗೆ ಜನಗಳಿಗೂ ಗೌರವ ಇರಬೇಕಾಗತ್ತೆ. ಅದೊಂದು ದೊಡ್ಡ ಸಬ್ಜೆಕ್ಟ್, ಇನ್ನೊಂದ್ಸಲ ಮಾತಾಡೋಣ. ಬಟ್ ಜ್ಯೋತಿಷ ಅಂದ್ರೆ ಏನು ಅಂತ ಜನರಲ್ಲಿ ಗೊತ್ತಿರಬೇಕು. ತುಂಬಾ ಜನ ಹೇಳ್ತಾರೆ, ಸರ್ ಜ್ಯೋತಿಷ ನೀವೇನು ನೋಡ್ತೀರ ಅಂತ. ನಾನು ಲಗ್ನವನ್ನ ಫಸ್ಟ್ ಚೇಂಜ್ ಮಾಡ್ತೀನಿ, ಮಿಸ್ಟೇಕ್ ಇದ್ರೆ. ಅನಂತರದಲ್ಲಿ ಡಿವಿಷನಲ್ ಚಾರ್ಟ್ಸ್ ಅಲ್ಲಿ ಈಗ ಚತುರ್ಥಾಂಶ, ನವಾಂಶದವರು ಬದಲಾವಣೆ ಮಾಡಿ ಹಸ್ತರೇಖೆ, ಈ ಹಸ್ತರೇಖೆಯಲ್ಲಿ ನಾಡಿ ಹಸ್ತರೇಖೆ ಪ್ರಕಾರವಾಗಿ ಅವರ ಒಂದು ಜಾತಕಕ್ಕೆ ಟೈಮಿಂಗ್ಗೆ ಅದನ್ನ ಮ್ಯಾಚ್ ಮಾಡಿ ಪ್ರಶ್ನೆ ಕೊಂಡಲ್ಲಿ, ಇದರಲ್ಲಿ ಹೋರಾರಿ ಆಸ್ಟ್ರಾಲಜಿ ಅಂತಾರೆ, ಪ್ರಶ್ನೆ ಕೊಂಡಲ್ಲಿ ಮೂರನ್ನು ಟ್ಯಾಲಿ ಮಾಡಿ ಮೂರನ್ನು ಕೂಡ ಇಂಡಿಕೇಶನ್ ಇರುವಂತಹ ಘಟನೆಯನ್ನು ನಾನು ಅವ್ರಿಗೆ ಹೇಳ್ತೀನಿ. ಅವಾಗ ಖಂಡಿತವಾಗಲೂ ಆ ಘಟನೆ ನಡೆಯುತ್ತೆ. ಜ್ಯೋತಿಷದ ಬಗ್ಗೆನೂ ನಂಬಿಕೆ ಬರುತ್ತೆ. ಸೊ ಈ ರೀತಿ ಜಾತಕವನ್ನು ನೋಡ್ಲಿಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಕನ್ಸಲ್ಟೇಷನ್ ಬುಕ್ ಮಾಡಿ. ಕುಂಭ ರಾಶಿ 2026 ಮಾರ್ಚ್ ತಿಂಗಳಲ್ಲಿ ಕುಂಭ ರಾಶಿಯವರಿಗೆ ಎಷ್ಟು ಫಲಗಳಿದೆ, ಏನೇನು ಫಲ ಇದೆ ಅಂತ ನೋಡೋದಾದ್ರೆ, ಪಾಪಗ್ರಹಗಳೆಲ್ಲ ರಾಶಿಗೆ ಬರೋದ್ರಿಂದ ಸಪ್ತಮ ಭಾವನ ನೋಡಿದ್ರೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ದಾಂಪತ್ಯದಲ್ಲಿ ಕಿರಿಕಿರಿ, ಅಥವಾ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದು ಯಾರಾದ್ರೂ ಇಷ್ಟಪಟ್ಟಿರ್ತೀರ ಅಲ್ಲೂ ಕೂಡ ಕಿರಿಕಿರಿಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಬಟ್ ಅದನ್ನ ಸರಿ ಮಾಡ್ಕೋಬಹುದು. ಕೇತು ಅಷ್ಟೊಂದು ಕೆಟ್ಟ ಗ್ರಹ ಏನಲ್ಲ, ಸರಿ ಮಾಡ್ಕೋಬಹುದು ಕಮ್ಯುನಿಕೇಶನ್ ಇಂದ. ಹಾಗೇನೆ ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದು ಅಲ್ಲೂ ಕೂಡ ನಿಮ್ಗೆ ಟೆನ್ಷನ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಅದ್ರ ಕಡೆ ಗಮನ ಇರಲಿ. ಕೆಲವರಿಗೆ ಏರ್ ಫಾಲ್ ಆಗುವಂತ ಸಮಸ್ಯೆಗಳು ಜಾಸ್ತಿ ಇದ್ರೆ ಇದು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಈ ಒಂದು ಟೈಮ್ ಪೀರಿಯಡ್ ಅಲ್ಲಿ ಕುಂಭರಾಶಿಯವರಿಗೆ ಇರುತ್ತೆ. ಆಮೇಲೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಕೂಡ ಬರ್ಬೋದು. ಮತ್ತೆ ವಿಪರೀತವಾಗಿರುವಂತ ನೆಗೆಟಿವ್ ಪಾಸಿಟಿವ್ ಎರಡು ಥಾಟ್ಸ್ ಬರುತ್ತೆ. ಕ್ರಿಯೇಟಿವ್ ಥಾಟ್ಸ್ ಬರ್ಬೋದು. ಕ್ರಿಯೇಟಿವ್ ಥಾಟ್ಸ್ ನಿಮಗೆ ಬಿಸ್ನೆಸ್ಗೆ, ವ್ಯವಹಾರಕ್ಕೆ ಅನುಕೂಲ ಮಾಡಿಕೊಡುವಂತಹ ಸಾಧ್ಯತೆಗಳಿದೆ. ಆಮೇಲೆ ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ, ಸ್ಕೋರ್ ಜಾಸ್ತಿ ಆಗುತ್ತೆ. ಸರ್ಕಾರಿ ಉದ್ಯೋಗಕ್ಕೆ ಟ್ರೈ ಮಾಡ್ತಿದ್ರೆ ಖಂಡಿತ ಲಾಭದ ಸಾಧ್ಯತೆ ಇದೆ, ಯಶಸ್ಸು ಸಿಗುವಂತಹ ಸಾಧ್ಯತೆ ಇದೆ. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಅತ್ಯುತ್ತಮ ಸಮಯ. ವೆಹಿಕಲ್, ಒಂದು ಪ್ರಾಪರ್ಟಿನ ಲ್ಯಾಂಡ್ ನೀವು ನೋಡಿದ್ದೀರಾ, ಅಲ್ಲೇ ನೀವು ಅನಾಯಾಸವಾಗಿ ನಿಮಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಮಾನಸಿಕವಾಗಿ ಆಲ್ರೆಡಿ ನಿಮ್ಗೆ ಟೆನ್ಷನ್ ಕ್ರಿಯೇಟ್ ಮಾಡ್ಬೋದು ರಾಹು ಬುಧ ಎಲ್ಲ ಸೇರ್ಕೊಂಡು. ಬಟ್ ಒಂದು ಸ್ವಲ್ಪ ಕಂಟ್ರೋಲ್ ತಪ್ಪೋಗುವಂತಹ ಸಾಧ್ಯತೆ ನನಗೆ ಕಾಣ್ತಾ ಇದೆ ಕುಂಭರಾಶಿಯವರಲ್ಲಿ. ದಾಂಪತ್ಯ ಜೀವನದಲ್ಲಿ ಬಿರುಕುಗಳು ಉಂಟಾಗುವ ಸಾಧ್ಯತೆಯಿಂದ ಕಮ್ಯುನಿಕೇಶನ್ ಅಲ್ಲಿ ಬದಲಾವಣೆ ಮಾಡಿಕೊಂಡು ಒಂದು ಶಾಂತತೆಯನ್ನ, ಮನಃಶಾಂತಿನ ಕಾಪಾಡ್ಕೊಳ್ಳಿ. ಹೊಸದಾಗಿ ಬಿಸ್ನೆಸ್ ಮಾಡಿದವರಿಗೆ ಬಹಳ ಅನುಕೂಲ ಆಗುತ್ತೆ. ಸಾಲದಿಂದ ಹೊರಗಡೆ ಬರೋದಕ್ಕೆ ಒಂದು ದಾರಿ ಸಿಗತ್ತೆ. ಬಲ್ಕ್ ಅಮೌಂಟ್ ಬರ್ಬೋದು, ಹೊಸ ವ್ಯಕ್ತಿಗಳು ಪರಿಚಯ ಆಗ್ಬೋದು, ಹೊಸ ಥಾಟ್ಸ್ ಬರ್ಬೋದು. ಸಾಲದಿಂದ ಹೊರಗಡೆ ಬರೋಕೆ
ಸಾಧ್ಯತೆ ಆಗತ್ತೆ. ಏಳಿಗೆಯನ್ನ ಖಂಡಿತವಾಗಲು ನೀವು ನೋಡ್ತೀರಾ. ಇಷ್ಟು ವಿಚಾರಗಳು ಕುಂಭ ರಾಶಿಗೆ ಸಂಬಂಧಪಟ್ಟಂತಹ ವಿಚಾರಗಳು.